ಮಹಾಪುಂಡರ ಅಟ್ಟಹಾಸ ನಾಳೆ ಕರ್ನಾಟಕ ಬಂದ್ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪುಂಡರ ನಿರಂತರ ಅಟ್ಟಹಾಸ ನಾಳೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಹಿರಿಯ ಕನ್ನಡ ಚಳವಳಿ ಹೋರಾಟಗಾರರು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಸಾರ್ವಜನಿಕರ ನೈತಿಕ ಬೆಂಬಲ ಅಷ್ಟೇ ಕೊಟ್ಟಿದ್ದಾರೆ. ಬಹುತೇಕ ನಾಳಿನ ಬಂದ್ ಯಶಸ್ವಿ ಆಗೋದು ಅನುಮಾನ ಅನ್ನೋ ತರ ಕಾಣಿಸ್ತಾ ಇದೆ. ನಾಳೆ ಕರುನಾಡು ಕಂಪ್ಲೀಟ್ ಸ್ತಬ್ಧ ಆಗುತ್ತಾ, ಬೆಂಬಲ ಸಿಗುತ್ತಾ? ನಾಳಿನ ಬಂದ್ ಯಾವೆಲ್ಲ ಸೇವೆಗಳಿರುತ್ತೆ, ಯಾವೆಲ್ಲ ಸೇವೆಗಳಿರೋದಿಲ್ಲ? ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಎಲ್ಲ ಸೇವೆಗಳು ಕೂಡ ಲಭ್ಯ ಇರುತ್ತಾ? ಹಾಗಾದ್ರೆ ನೋಡಿ, ನಾಳೆ ಬಹುತೇಕ ಸಾರ್ವಜನಿಕರು ಎಲ್ಲರೂ ಕೂಡ ನೈತಿಕ ಬೆಂಬಲ ಕೊಡೋದಕ್ಕಷ್ಟೇ ಸಾಧ್ಯ. ಬಹುತೇಕ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ. ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಏನೋ ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ SSLC ಪರೀಕ್ಷೆಗಳು ಕೂಡ ಆರಂಭ ಆಗಿದೆ. ಬಂದ್ ಮಾಡೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗತ್ತೆ. ಸೊ ಹೀಗಾಗಿ ಸಾರ್ವಜನಿಕರು ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಸೊ ನಾಳಿನ ಬಂದ್ ಹೇಗಿರುತ್ತೆ, ಕರ್ನಾಟಕ ಬಂದ್ ಮಾಡೋದಕ್ಕೆ ಕಾರಣಗಳೇನು ಗೊತ್ತಾ? ಹಾಗಾದ್ರೆ ಯಾವ್ಯಾವ ಕಾರಣಗಳಿದಾವೆ? ಪ್ರಮುಖ 20 ಕಾರಣಗಳನ್ನ ಮುಂದಿಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆ 20 ಕಾರಣಗಳು ಯಾವ್ಯಾವು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದೆ 20 ಬೇಡಿಕೆಗಳು ಕೂಡ ಇದಾವೆ. 20 ಕಾರಣಗಳು ಜೊತೆಗೆ ಒಂದಷ್ಟು ಬೇಡಿಕೆಗಳಿದಾವೆ. ಸಮಸ್ಯೆ ಪರಿಹಾರ ಮಾಡಿ, ಬೇಡಿಕೆಯನ್ನ ಈಡೇರಿಸಿ ಅಂತ ಒತ್ತಾಯಿಸಿ ಬಂದ್ ಮಾಡ್ತಾ ಇದ್ದಾರೆ. ನಾಳಿನ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಇದೆ. ಕರ್ನಾಟಕ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ? ಹಾಗಾದ್ರೆ ನೋಡಿ, ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂತ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಇಡೀ ರಾಜ್ಯದ ಗಡಿನಾಡುಗಳ ಬೆಳವಣಿಗೆ ಆಗಬೇಕು, ಇನ್ನು ಬೆಳಗಾವಿ ಉಳಿಬೇಕು ಅಂದ್ರೆ MES ನಿಷೇಧ ಆಗಬೇಕು, ಶಿವಸೇನೆ MES ಪುಂಡ್ರು ಗಡಿಪಾರ್ ಮಾಡಬೇಕು, ಬೆಳಗಾವಿಯಲ್ಲಿನ ರಾಜಕಾರಣಿಗಳ ರಾಜೀನಾಮೆ, ಸಂಭಾಜಿ ಪ್ರತಿಮೆಯನ್ನ ತೆರವು ಮಾಡಬೇಕು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸಬೇಕು, ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತವಾಗಬೇಕು, ಮೇಕೆದಾಟು ಯೋಜನೆ ಜಾರಿಯಾಗಲೇಬೇಕು, ಕೊಪ್ಪಳ ಸುತ್ತಲೂ ಯಾವ ಕಾರ್ಖಾನೆಗಳು ಬೇಡ ಅಂತ ಈ ರೀತಿ ಹಲವು 20 ಕಾರಣಗಳನ್ನು ಇಟ್ಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ ಮಾತನಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ. ಏರಿಕೆ ಮಾಡೋದು ಕೂಡದು, ಮೆಟ್ರೋ ದರ ಇಳಿಸಲೇಬೇಕು, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಇದು ಬೇಡಿಕೆಗಳನ್ನಿಟ್ಟು ನಾವು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಯಾತಕ್ಕೆ ಇವತ್ತು ನಾಳೆ ಯಾಕೆ ಇಷ್ಟು ದಿವಸವೇ SSLC ಪರೀಕ್ಷೆ ಇದೆ, ಮಕ್ಕಳು 40,000 ಮಕ್ಕಳು ಲೆಕ್ಕ ಹಾಕಿದ್ರ 40,000 ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಇವತ್ತು ಮಂತ್ರಿನೇ ಹೇಳಿದ್ದಾರೆ, ಮಧು ಬಂಗಾರಪ್ಪನೇ ನೆನ್ನೆ ಹೇಳಿದ್ರು SSLC ಇಲ್ಲ, ರಜಾ ಅನ್ನೋದನ್ನೇ ಹೇಳಿದ್ರು. ಯಾರು? ಬಂಗಾರಪ್ಪನವ್ರ ಮಗ. ಬಂಗಾರಪ್ಪ ನಾನು ಸ್ನೇಹಿತರು. ನಾನು ಬಂಗಾರಪ್ಪ ಅಸೆಂಬ್ಲಿ ಇದ್ದಾಗ ಬಂಗಾರಪ್ಪನವ್ರ ಕೈನಲ್ಲೇ ಸರ್ಕಾರದ ಪರವಾಗಿ ಕರ್ನಾಟಕ ಬಂದ್ ಮಾಡಿಸ್ತೆ. ಇದು ತಿಳ್ಕೊಳ್ಬೇಕು. DK ತಿಳ್ಕೊಳ್ಬೇಕಪ್ಪ, ನೀನು ಮೊದಲು ತಿಳ್ಕೊಳಪ್ಪ ಪುಣ್ಯಾತ್ಮ. ನಾವು ನಾನೇ ಮಾಡಿಸ್ತೆ. ಸ್ವಾಭಿಮಾನದ ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ ಮಾಡ್ತಾ ಇರೋದು, ಕನ್ನಡ ಭಾಷೆಗಾಗಿ ಮಾಡ್ತಾ ಇರೋದು, ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರೋದು, MES ವಿರುದ್ಧವಾಗಿ ಮಾತಾಡ್ತಾ ಇರೋದು, ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾ ಇರೋದು, ಮಹದಾಯಿ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ, ಬಹುಶಃ ನಾನು ಕಂಡಂಗೆ ಯಾವತ್ತೂ ಕೂಡ ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿರಲಿಲ್ಲ. ಕರ್ನಾಟಕ ಬಂದು ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರೋದು ಎಲ್ಲೂ ಚರ್ಚೆ ಆಗಿರಲಿಲ್ಲ. ನಿನ್ನೆ ಚರ್ಚೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಅಪಾರವಾದಂತ ಗೌರವ ಇದೆ. ನಾವು ಯಾವತ್ತಾರು ಬಂದು ನಿಮ್ಮನ್ನ ಬೆಂಬಲ ಕೊಡಿ ಅಂತ ಕೇಳಿದ್ವಾ? ನೀವು ಮೇಕೆದಾಟು ಅಣೆ ಯೋಜನೆ ಆಗ್ಬೇಕು ಅಂತ ಕಾಲ್ನಡಿಗೆಯಲ್ಲಿ ಬಂದಂತ ಸಂದರ್ಭದಲ್ಲಿ ನಾವ್ಯಾರು ಇರಲಿಲ್ಲ.